ಲೋಕೇಶ್ವರ್ ಸರ್, ಈ ಕೇಸಲ್ಲಿ ಹೋರಾಟಗಾರರು ಅಥವಾ ಅವ್ರ ಕಡೆಯವರು ಅವರ ಬೆಂಬಲಿಗರು ಒಂದು ಪ್ರಶ್ನೆ ಕೇಳ್ತಾರೆ. ಏನ್ರಿ ಏನೂ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರಿ, ಸಿಗಲಿಲ್ವಾ? ಚಿನ್ನಯ್ಯ ಹೇಳಿದ ಎರಡು ಕಡೆಯಲ್ಲಿ ಸಿಕ್ಕಲಿಲ್ವಾ ಮೂಳೆಗಳು? ನಿಮ್ಮ ಕಣ್ಣಿಗೆ ಕಾಣಲಿಲ್ವಾ ಅದು? ಇದು ಒಂದು. ಇನ್ನೊಂದು ಕಡೆ ಈ ಏಳು ಅಸ್ಥಿಪಂಜರಗಳು ಸಿಕ್ಕಿದೆ, ಇದು ನಿಮ್ಗೆ ಸಾಕಾಗಲ್ವಾ? ಇದು ಒಂದು. ಮಟ್ಟಣ್ಣನವರು ಖುದ್ದು ಸಂದರ್ಶನ ಮಾಡಿದಾಗ ಮಾತನಾಡಿದ್ದೇನು ಅಂತ ಹೇಳಿದ್ರೆ, 106 ಕಡೆ ಅನೇಕ ಕಡೆಗಳಲ್ಲಿ ಪ್ರಕರಣ ಪತ್ತೆ ಆಗಿರುವುದಿಲ್ಲ, ಯಾವುದೋ ಹುಡುಗಿ ಕಾಣೆ ಆದಲು ಪತ್ತೆ ಆಗಿರುವುದಿಲ್ಲ, ಇನ್ಯಾವುದೋ UDR ಕೇಸ್ಗಳು ಎಲ್ಲ ಬರೆದು ಅವೆಲ್ಲ ಕೊಲೆಗಳೇ, ಅವೆಲ್ಲ ಇವ್ರು ಮಾಡಿದಂಥ ಕೆಲಸಗಳೇ. ಯಾಕೆ ಬಿ ರಿಪೋರ್ಟ್ ಹಾಕಿದ್ರು ಇಲ್ಲಿ? ಯಾಕೆ ಸಿ ರಿಪೋರ್ಟ್ಗಳಾದವು? ಇವೆಲ್ಲವೂ ಕೂಡ ಇದೇ ನನ್ನ ಪ್ರಶ್ನೆ ಇದ್ದೇನೆ. ಇದಕ್ಕೆ ನಂಗೆ ನ್ಯಾಯ ಕೊಡಿ ಅಂತ ಕೇಳಿದಾಗ ಈಗ ಎಲ್ಲರೂ ಒಂದು ದಿಕ್ಕಲ್ಲಿರೋದು ಹೌದು. ಈ 7 ಅಸ್ಥಿ ಪಂಜರ ಜೊತೆಗೆ ಈಗ ಬರ್ತಿರ್ತಕ್ಕಂಥ ವೀಡಿಯೋಗಳು, ಅಂದರೆ ಅವೆಲ್ಲ 2023 ರೆಕಾರ್ಡ್ ಆಗಿರ್ತಕ್ಕಂಥ ವೀಡಿಯೋಗಳಂತ ಗೊತ್ತಾಗಿದೆ. ಸೇಮು ಚಿನ್ನಯ್ಯ ಬಂದು ಆಚೆ ಏನು ಹೇಳಿದ್ರು ಅದನ್ನು ಇನ್ನೂ ಕೂಡ ಇನ್ ಡೆಪ್ತಾಗಿ ಎಕ್ಸ್ಪ್ಲೈನ್ ಮಾಡಿರಬಹುದು ತಿಮ್ರೋಡಿಯ ಮುಂದೆ. ಅಲ್ಲಿತ್ತು, ಇಲ್ಲಿತ್ತು, ಮುರುಬಂಡೆ ಇತ್ತು, ತಿರುವಲ್ಲಿತ್ತು, ಸೇತುವೆ ಹತ್ರ ಇತ್ತು, ನಾನೇ ಹೂತ್ಬಿಟ್ಟೆ, ಯಾವುದೋ ಹೆಣ್ಣುಮಗಳು ಮುಖದ ಮೇಲೆ ಪೇಪರ್ ಹಾಕಿ ಆ್ಯಸಿಡ್ ಹಾಕಿ ಸುಟ್ಟಾಕ್ಬಿಟ್ಟಿದ್ರು, ಆ ಒಂದು ಬಾಡಿ ನಾನು ನೋಡಿದೆ, ಎಲ್ಲ ಬೆತ್ತಲೆ ಆಗಿತ್ತು. ಇದೆಲ್ಲ ವಿಚಾರಗಳಿದೆಯಲ್ಲ, ಏನು ಸೂಚಿಸ್ತಾ ಇದೆ ಇದು ಅಂತ ನೋಡಿ. ಇಷ್ಟೊಂದು ವಿಚಾರ ಆಚೆ ಬಂದು ನಾವ್ ಇನ್ನೂ ಇದೊಂದು ಪಿತೂರಿ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ರೆ ಕಷ್ಟ ಆಗುತ್ತೆ. ಯಾಕೆಂದ್ರೆ 7 ಹೆಣಗಳ ಒಂದು ಮೂಳೆಗಳು ಒಂದೇ ಜಾಗದಲ್ಲಿ, ಅದು ಎಲ್ಲ ಗಂಡಸರದೆ. ಅಲ್ಲಿ ನೇತಾಕೊಂಡಿರೋದು ಸೀರೆ, ಪಟ್ಟೆ, ಇನ್ನು ಏನೇನೋ ಅದು ಸಿಕ್ಕಿದೆ. ಇದು ವಿಠಲ್ ಗೌಡನ್ಗೆ ಮಾತ್ರ ಕಾಣುತ್ತೆ. ಅದಕ್ಕೆ ಮೊದಲು ಇವನಿಗೆ ಚಿನ್ನಯ್ಯನಿಗೆ ಕಂಡಿಲ್ಲ. ಚಿನ್ನಯ್ಯನೇ ತಾನೆ ಉಳಿರೋದೆಲ್ಲ, ಚಿನ್ನಯ್ಯನೇ ತೋರಿಸ್ಬೇಕಿತ್ತಲ್ವ? ಆಗಿದ್ರೆ ವಿಠಲ್ ಗೌಡನ್ಗೆ ಏನ್ ಗೊತ್ತಲ್ಲಿರೋದು? ಅಂದ್ರೆ ಇವರು ಬುರುಡೆ ತಂದ್ಕೊಟ್ಟಿದ್ದೆ ವಿಠಲ್ ಗೌಡ ಅಂತ ಒಂದು ಮಾಹಿತಿ, ಚಿನ್ನಯ್ಯನಿಗೆ ಬುರುಡೆ ಕೊಟ್ಟಿದ್ದೆ ವಿಠಲ್ ಗೌಡ ಅಂತ ಒಂದು ಮಾಹಿತಿ ಇದೆ. ಯು ಆರ್ ರೈಟ್. ಅದೇ ಅಲ್ಲಿಗೆ ಬರ್ತೀನಿ. ವಿಠಲ್ ಗೌಡನೇ ಅವ್ರಿಗೆ ತಂದ್ಕೊಟ್ಟಿದ್ದು ಅಂದ್ಮೇಲೆ ಅಲ್ಲಿ ಜೋಡ್ಸೋದಕ್ಕೂ ವಿಠಲ್ ಗೌಡನೇ ಯಾವ್ದೋ ತಂದು ಮೇಲ್ಗಡೆ ಎಲ್ಲ ಇಟ್ಟು ನಾಳೆ ಎವಿಡೆನ್ಸ್ ಕ್ರಿಯೇಟ್ ಮಾಡೋದಕ್ಕೆ ಯಾಕೆ ಮಾಡಿರ್ಬಾರ್ದು ಅನ್ನೋದು ಒಂದು ವಿಚಾರ ಇದೆಯಲ್ಲ ಅಲ್ಲಿ. ಇನ್ನೊಂದೇನು ಕ್ವಶನ್ ಮಾಡಿಲ್ವಲ್ಲ ವಿಠಲ್ ಗೌಡನ್ನ. ಏಕ್ದಮ್ ಸೀದಾ ಅಲ್ಲಿ ಕರ್ಕೊಂಡು ಹೋಗ್ತಾನಲ್ಲ ಅವನು. ಹೆಂಗೆ ಅಷ್ಟು ಧೈರ್ಯವಾಗಿ ಅದನ್ನ ಮೊದ್ಲೇ ಹೇಳ್ಬೋದಿತ್ತಲ್ಲ. ಚಿನ್ನಯ್ಯನಿಗೆ ಮೊದ್ಲು ಅವನೇ ಹೇಳ್ಬೋದಿತ್ತಲ್ಲ, ನನಗೂ ಗೊತ್ತಿದೆ ಬರ್ರಿ ತೋರಿಸ್ತೀನಿ ಅಂತ. ಈಗ ಯಾವಾಗ ಚಿನ್ನಯ್ಯಂದು ವಿಚಾರಗಳು ಫೇಲ್ ಆಯ್ತು, ಅವಾಗ ವಿಠಲ್ ಗೌಡ ಇಚ್ಛೆ ಬರ್ತಾನೆ ಅಲ್ಲಿದೆ ತೋರಿಸ್ತೀನಿ ಅಂತ ಹೇಳಿ. ಅಂದ್ರೆ ಅರ್ಥ ಏನು? ಇವರು ಎಲ್ಲದಕ್ಕೂ ಒಂದು ಪ್ಲಾನ್ ಮಾಡಿದ್ದಾರೆ. ಎ ಪ್ಲಾನ್, ಬಿ ಪ್ಲಾನ್ ಅಂತ. ಎ ಫೇಲ್ ಆದ್ರೆ ಬಿ ಮಾಡೋದು ಅಂತ, ಅಂದ್ರೆ ಪಿತೂರಿ. ಸಿಂಪಲ್ ಲಾಜಿಕ್ ಇದು. ಮತ್ತೆ ಈಗಾಗಲೇ ಅವ್ರು ಹೇಳಿರೋದೆಲ್ಲ ಹೆಣ್ಣು ಮಕ್ಳು, ಚಿಕ್ಕ ಮಕ್ಳು ಅಂತ. ಒಂದೇ ಒಂದು ಯಾವ್ದಕ್ಕೂ ಟ್ಯಾಲಿ ಆಗಿಲ್ಲ. ಮತ್ತೆ ಆ ಮೂಳೆ ಅಲ್ಲೇದು ಅಲ್ಲೋ ಇನ್ನೊಂದು ಅದು FSI ಕಳಿಸಿದ್ದಾರೆ. ಅದು ಇವತ್ತು ನಾಳೆ ರಿಸಲ್ಟ್ ಬರುತ್ತೆ, ಗೊತ್ತಾಗುತ್ತೆ. ಆದ್ರೆ ಪ್ರೈಮಫಸಿ ಫೇಲ್ ಆಗೋಯ್ತು ಅವ್ರದ್ದು. ಅವ್ ಯಾವ ಹೆಣ್ಣಿಗೆ ಸಂಬಂಧಪಟ್ಟ ಮೂಳೆಗಳಲ್ಲ ಅಂತ ಹೇಳಿ. ಸೊ ಇದಕ್ಕಿಂತ ಅವರು ಪಿತೂರಿ ಮಾಡಿದ್ದಾರೆ. ಮತ್ತೆ ಇದ್ರಲ್ಲೆಲ್ಲ ದೊಡ್ಡದೊಂದು ಜಾಲ ಹರಡ್ಕೊಂಡು ಆ ವ್ಯವಸ್ಥೆಯಲ್ಲಿ ಇದು ಜೀವಂತವಾಗಿರ್ಬೇಕು ಅಂತ ಮಾಡೋ ಪ್ರಯತ್ನ ಆಗಿದೆ ಅಂತ ಹೇಳೋದಕ್ಕೆ ಇದಕ್ಕಿಂತ ಏನ್ ಬೇಕಿಲ್ಲ. ಆದ್ರೂ ನಮ್ಮ ಅಧಿಕಾರಿಗಳಲ್ಲಿ ನಾನ್ ಕಾಣ್ತಾ ಇರೋದು ಏನು ಅಂದ್ರೆ, SIT ಫಾರ್ಮ್ ಆಗಿದ್ 2 ದಿವಸಕ್ಕೆ ನೀವು ಗುಂಡಿ ತೆಗಿಯೋ ಕೆಲಸನ ಫಾಸ್ಟ್ ಆಗಿ ಮಾಡತ್ರ ಅವರು. ಈಗ ಅದು ಫೇಲ್ ಆಗಿ ಅದು ಮತ್ತೆ ಅವ್ನು ನಿಜಾಂಶ ಒಪ್ಕೊಂಡು, ಇಲ್ಲ ಇದೆಲ್ಲ ಹಿಂಗ್ ಮಾಡಿದ್ರು, ನನಗೆ ದುಡ್ಡು ಕೊಟ್ರು, ಎಲ್ಲ ಮಾಡ್ಸಿದ್ರು, ಈ ತರ ಆಗಿದೆ ಅಂತ ಒಂದ್ ಕಡೆ ವಿಚಾರ ಬರುತ್ತೆ. ಅದಕ್ಕೆ ರಿಲೇಟೆಡ್ ಆಗಿ ಬೇಕಾದಷ್ಟು ಎವಿಡೆನ್ಸ್ ಈಗ ಆಲ್ರೆಡಿ ಸಿಕ್ಕು ಇದೆ. ಮತ್ತೆ ಅವನ ಹೆಂಡತಿ ಸಹ ಸ್ವತಃ ಅವಳೇ ಎಲ್ಲಾ ವಿಚಾರನು ಬಾಯ್ ಬಿಟ್ಟು ಹೇಳ್ಕೊಂಡಿದ್ದಾಳೆ. ಇದೆಲ್ಲದ ಹಿನ್ನೆಲೆಯನ್ನು ನಾವು ತಗೊಂಡಾಗ ಇವರ ಸೂತ್ರಧಾರಿಗಳು ಯಾರು ಈಗ ಅಲ್ಲಿ ಮೇಲೆ ಕಾಣಿಸ್ತಾ ಇದ್ದಾರೆ, ಅದು ಮಹೇಶ್ ಶೆಟ್ಟಿ ಇರ್ಬೋದು, ಗಿರೀಶ್ ಮಟ್ಟಣ್ಣವ್ರು ಇರ್ಬೋದು, ವಿಠಲ್ ಗೌಡ ಇರ್ಬೋದು, ಜಯಂತ್ ಶೆಟ್ಟಿ, ಇವ್ರ ಮೇಲೆ ಯಾಕೆ ಸರ್ವೈಲೆನ್ಸ್ ಇಡ್ಲಿಲ್ಲ? ಇವರು ಎಸ್ಕೇಪ್ ಆಗ್ಬೋದು. ನಾಳೆ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇಶ್ಯೂ ಇದು. ಅವ್ರು ನಾಳೆ ತಪ್ಪಿಸ್ಕೊಂಡ್ರೆ ನಾಳೆ ನಮ್ಗೆ ತೊಂದರೆ ಆಗುತ್ತೆ. ಕರೆದ ವಿಚಾರಣೆಗೆ ಬರ್ಬೇಕಪ್ಪ ನಾಳೆ ಬೆಳಗ್ಗೆ 10 ಗಂಟೆಗೆ ಅಂದ್ರೆ ಎಲ್ಲಾ ಟೈಮು ಬಂದಿದ್ದಾರೆ ಅವರು. ಅದೆಲ್ಲ ಸರಿ ಇವ್ರೆ. ಆದ್ರೆ ಸಮಸ್ಯೆ ಏನು ಅಂದ್ರೆ, ನಮ್ ಕೆಲ್ಸ ಅವರು ಯಾವ್ದೇ ಕಾರಣಕ್ಕೂ ನಾಳೆ ಸಂದರ್ಭ ಬಂದಾಗ ತಪ್ಪಿಸ್ಕೊಂಡು ಹೋಗ್ದಂಗೆ ಸರ್ವೈಲೆನ್ಸ್ ಅಲ್ಲಿ ಇರ್ಬೇಕಾಗುತ್ತೆ. ಈ ಗಡೀಪಾರೆ ಮಾಡಿದಾರಲ್ಲ, ಈಗ ಸರ್ವೈಲೆನ್ಸ್ ಮಾಡ್ಬೇಕಾಗಿದ್ದವರು ತಲೆ ಮರೆಸ್ಕೊಂಡು ಯಾವ್ದೋ ರಾಯಚೂರ್ಗೆ ಹೋಗ್ಬಿಡಪ್ಪ ನೀನು ಅಂತ ಗಡೀಪಾರೆ ಮಾಡಿಬಿಟ್ಟಿದ್ದಾರೆ. ಅಲ್ಲ, ಗಡೀಪಾರ್ ಅನ್ನೋದೆಲ್ಲ ಪ್ರಿವೆಂಟಿವ್ ಮೆಷರ್ಸ್. ಅದೆಲ್ಲ
ನೋಡಿ ನಮ್ಮಲ್ಲಿ ಪ್ರಿವೆಂಟಿವ್ ಮೆಷರ್ ಅಲ್ಲಿ ಅದು ಒಂದಷ್ಟೇನೆ. ಓಕೆ 107 ಹಾಕ್ತಿವಿ, 110 ಹಾಕ್ತಿವಿ, ಅದು ಇಲ್ಲ ಅಂದ್ರೆ ರೌಡಿ ಶೀಟ್ ಓಪನ್ ಮಾಡಿ ಎದುರಿಸ್ತೀವಿ, ಅದು ಇಲ್ಲ ಅಂದ್ರೆ ಒಂದಷ್ಟು ದಿವಸ ಆಚೆ ಇಟ್ಟು ಅವನಿಗೆ ಒಂದು ಪ್ರಿವೆಂಟಿವ್ ಮೆಷರ್ಸ್ ಇದೆಲ್ಲ. ಅವ್ನ್ ಮತ್ತೆ ಇನ್ನೇನಾದ್ರೂ ಅಲ್ಲಿ ಪ್ರಾಬ್ಲಮ್ಗಳನ್ನ ಹುಟ್ಟಾಕ್ಬಾರ್ದು. ಈಗ ಒಂದಾದ್ಮೇಲೆ ಒಂದ್ ಶುರು ಮಾಡಿದ್ದಾನೆ, ಇಷ್ಟ ದಿವಸ ಇಲ್ಲದ ವಿಡಿಯೋ ಈಗ ಬಿಡಕ್ ಶುರು ಮಾಡಿದ್ದಾನೆ. ಈ ತರ ಅವನು ಕಂಟಿನ್ಯೂಷನ್ ಮಾಡಕ್ಕೆ ಅವಕಾಶ ಆಗದಂಗೆ ದೂರ ಇಡಬೇಕು ಅನ್ನೋ ಉದ್ದೇಶಕ್ಕೆ ಮಾಡಕ್ ಹೊರಟಿರೋದು ಇದು. ಓಕೆ ಅವನ ಬಗ್ಗೆ ಇನ್ನೂ ಎವಿಡೆನ್ಸಸ್ ನಲ್ಲಿ ನೋಡಿ, ಅವನು ವೆಪನ್ ಸಿಕ್ತಲ್ಲ, ವೆಪನ್ ಸಿಕ್ದಲ್ಲಿ ಅವ್ನ ಅರೆಸ್ಟ್ ಮಾಡ್ಬೋದಿತ್ತು ಇವ್ರು. ಅಲ್ಲೇನು ಅವ್ನು ನೋಟಿಸ್ ಕೊಟ್ಟು ಕಾರಣ ಕೇಳೋ ಅವಶ್ಯಕತೆ ಏನಿಲ್ಲ. ಅವ್ನು ಲೈಸೆನ್ಸ್ ತೋರ್ಸೋದಿಲ್ಲ ಅಂದ್ರೆ ಅರೆಸ್ಟ್ ಅವನು. ಓಕೆ ಆಮೇಲೆ ಅವನು ತೋರ್ಸಿ ಅವ್ನು ಏನಾದ್ರು ಬೇಕಾದ್ರೆ ಮಾಡ್ಕೋಬೋದಿತ್ತು. ಕರೆಕ್ಟ್ ಇವತ್ತವರೆಗೂ ಅದು ವಿಚಾರಣೆ ಆಗಿಲ್ವಲ್ಲ. ಫೈನ್ ಮತ್ತೆ ನಾನು ಹೇಳಿದ್ನಲ್ಲ, ಇವನೊಬ್ಬ ಪರಿಶಿಷ್ಟ ಜಾತಿಯ ವ್ಯಕ್ತಿ, ಅವನು ಚಿನ್ನಯ್ಯ. ಅವನಿಗೆ ಆಗಿರೋ ವಿಚಾರನೆಲ್ಲ ಹೇಳಿದ್ದಾನೆ, ನನ್ ಕೂಡಾಕಿದ್ರು, ಹೊಡೆದ್ರು, ಬಡಿದ್ರು ಎಲ್ಲ ಅಂತ. ಯಾಕೆ ಅದಕ್ಕೆ ಒಂದು ಆ ಕ್ರಮ, ಒಂದು ಸಪರೇಟ್ FIR ಆಗಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಬಾರ್ದಿತ್ತು? ಓಕೆ ಅದು ಆಗಿಲ್ಲ.